ಕರ್ನಾಟಕದ ಸಾಂಸ್ಕೃತಿಕ ಸಂದರ್ಭದ ಅನನ್ಯ ಚೇತನವಾಗಿ ಕಾಣಿಸುವ ಸಂದೇಶ ಸಾಂಸ್ಕೃತಿಕ ಪ್ರತಿಷ್ಠಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಹೃದಯ ಭಾಗವಾದ ಮಂಗಳೂರಿನ ಹೊರವಲಯದ ಬಚ್ಚೋಡಿ ಪ್ರೇಮನಗರದಲ್ಲಿದೆ. ಸದ್ದು ಗದ್ದಲವಿಲ್ಲದೆ ಅನುರೂಪವಾಗಿ ಹುಟ್ಟಿಕೊಂಡ ಈ ಸಂದೇಶ ಇದೀಗ ನಾಡಿನ ಸಾಂಸ್ಕೃತಿಕ ವಲಯದಲ್ಲಿ ಬೃಹತ್ತಾಗಿ ವ್ಯಾಪಿಸಿಕೊಂಡಿದೆ. ಅಭಿಮಾನಪೂರ್ವಕ ಗೌರವಿಸುತ್ತೇವೆ. ನಮ್ಮಲ್ಲಿನ ಪ್ರಶಸ್ತಿಗಳು ಇವೆಲ್ಲ ಒಂದು ರೀತಿಯ ಇನ್ಸ್ಟಿಟ್ಯೂಷನಲೈಸ್ ಕಲ್ಚರ್, ಒಂದು ಸ್ಥಾವರವಾದ ಸಂಸ್ಥೀಕರಣಗೊಂಡಂತಹ ಒಂದು ಸಂಸ್ಕೃತಿಯ ಚಟುವಟಿಕೆಯ ಒಂದು ಅಂಗವಾಗಿ ಆಗ್ತಾ ಇದೆ. ಆದರೆ ಕೆಲವು ಕಡೆ ಅದು ಸ್ಥಾವರವಾದ ಚಟುವಟಿಕೆಯಾಗಿದ್ದರೂ ಕೂಡ ಅದು ಮೌಲ್ಯಗಳನ್ನು ಜಂಗಮಗೊಳಿಸುವಂತ ಶಕ್ತಿಯನ್ನು ಹೊಂದಿರುತ್ತದೆ. ನನ್ನ ಪ್ರಕಾರ ಸಂದೇಶ ಪ್ರಶಸ್ತಿ ಆ ರೀತಿ ಅವಿರತವಾಗಿ ಒಂದು ಸಂಸ್ಕೃತಿಯನ್ನ ಜಂಗಮವಾಗಿ ಅಲೆಯಾಗಿ ಸಮಾಜದಲ್ಲಿ ಪಸರಿಸುವಂತಹ ಒಂದು ಕೆಲಸವನ್ನು ಮಾಡಿಕೊಂಡು ಬಂದಿದೆ ಅಂತ ಅನಿಸ್ತದೆ. ಎಲ್ಲೆಂದವರು ಇದ್ದು ಹೋದಂತಹ ಪ್ರದೇಶ ಇದು. ಶಿವರಾಮ ಕಾರಂತರ ನೆನಪಾಗ್ತದೆ, ಕೈಯಾರು ಕಿನ್ನಿನೆಯವರು ಇದ್ದಾರೆ. ಎಲ್ಲಿದ್ದವರು ಕಾರಂತರಿಗೆ ಒಂದು ಸಲ ನಮ್ಮ ಯಕ್ಷಗಾನ ಕಂಪನಿ ಜೊತೆಗೆ ಎಲ್ಲೋ ರಷ್ಯಾಕ್ಕೆ ಹೋಗುವ ಅವಕಾಶ ಬಂದಿದೆ. ಅಲ್ಲಿ ಪ್ರಶಸ್ತಿ ಎಲ್ಲ ಕೊಡ್ತಾರೆ, ಯಕ್ಷಗಾನ ತಗೊಂಡು ಹೋಗೋದು. ಕಾರಂತರು ಮೊದಲೇ ಬಂದು ಲೆಟರ್ ಬರ್ತಾರೆ, ನಮ್ಮ ವೇಷಧಾರಿಗಳಿಗೆ ಗ್ರೀನ್ ರೂಮ್ನ ಒಳಗಡೆ ಬಾತ್ರೂಮ್ ಟಾಯ್ಲೆಟ್ ವ್ಯವಸ್ಥೆ ಇರಬೇಕು, ಅವರು ವೇಷ ಕಟ್ಟಿಕೊಂಡು ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಅದು ಗೆಜ್ಜೆ ಕಟ್ಕೊಂಡು ಅಂತ ಲೆಟರ್ ಬರ್ತಾರೆ. ಅವರೆಲ್ಲ ಹಾ ಅಂತಂದ್ರು. ಆದರೆ ಅಲ್ಲಿ ಹೋದ್ಮೇಲೆ ನೋಡಿದರೆ ಅಲ್ಲಿ ಆ ಒಂದು ಆಡಿಟೋರಿಯಂನಲ್ಲಿ ಆ ವ್ಯವಸ್ಥೆ ಇರಲಿಲ್ಲ.
ಕಾರಂತರಿಗೆ ಸಿಟ್ಟು ಬಂತು. ಇದು ಯಕ್ಷಗಾನ ಕಲೆಗೆ ಅಷ್ಟೇ ಅಲ್ಲ, ಅವ್ರ ಕಲಾವಿದರಿಗೆ ಮಾಡುವಂತಹ ಒಂದು ಅಪಚಾರ. ನಿಮ್ಮ ಪ್ರಶಸ್ತಿ, ನಿಮ್ಮ ಏನು ಅದು ಬೇಡ, ನಿಮಗೆ ಬೇಕಾಗಿರೋದು ಆತ್ಮಗೌರವ, ನಾವು ವಾಪಸ್ ಹೋಗ್ತೀವಿ ಅಂತ ಹೊರಟುಬಿಟ್ಟಿರೋದು. ಬೇರೆ ಹಾಕೊಂಡಿದ್ದಾರೆ ಎಲ್ಲರೂ. ಅವ್ರು ಹೇಳೋದಂತ ಏನು, ದುರ್ಯೋಧನ, ಸುಧನ್ವ, ಅರ್ಜುನ, ಕರ್ಣ ಎಲ್ಲ ವೇಷ ಕಟ್ಕೊಂಡು ಬಾತ್ರೂಮ್ ಕೊಟ್ಕೊಂಡು ಹೋಗ್ಬೇಕು ಹೊರಗಡೆ ಹೆಜ್ಜೆ ಸದ್ದು ಮಾಡಿಕೊಂಡು ಅಂತ ಕೇಳಿದ್ರು. ಆಮೇಲೆ ಏನೋ ಆಗಿ ಆಮೇಲೆ ಉಳಿದು ವೇಷಧಾರಿಗಳೇ ಬಂದು ಅವ್ರಿಗೆ ಕ್ಷಮೆ ಕೇಳಬೇಕು. ಪಾಪ ವೇಷಧಾರಿಗಳಿಗೆ ವಿದೇಶದಲ್ಲಿ ಕುಣಿಬೇಕು ಅಂತ ಆಸೆ. ಈ ಕಾರಣದ ಸಿಟ್ಟಿಗೆ ಅವರು ಹೇಳಿಬಿಟ್ರು. ಅಂದ್ರೆ ಇದು ಕೂಡ ಒಂದು ಮೌಲ್ಯವನ್ನು ತಿಳಿಸ್ತದೆ. ಅಂದ್ರೆ ಪ್ರಶಸ್ತಿ ಅನ್ನುವುದು, ಯಾಕಂದ್ರೆ ಈಗ ನಮ್ಮಲ್ಲಿ ಆ ಪ್ರಶಸ್ತಿಗಳಿಗೆ ಜನ ಅರ್ಜಿ ಮಾಡುವಂತಹ ಒಂದು ಕಾಲ ಬಂದಿದೆ. ರಾಜ್ಯ ಪ್ರಶಸ್ತಿಗಳು ಅರ್ಜಿಯನ್ನು ಕೊಡ್ತವೆ, ಜನ ಅಂದ್ರೆ ಅದರ ಮೂಲ ಉದ್ದೇಶವೇ ಬೇರೆ ಆಗಿದೆ. ಸಲ್ಮಾನ್ ರಂಜಿ ಒಂದ್ ಕಡೆ ಹೇಳ್ತಾನೆ, ಅವನಿಗೆ ಪ್ರಶಸ್ತಿ ಬಂದಾಗ, ಪ್ರಶಸ್ತಿ ಬಂದ್ರೆ ಎಲ್ಲ ಸರಿ, ನನಗೆ ಒಂದೇ ಬೇಜಾರೇನು ಅಂತಂದ್ರೆ ನನ್ನ ಜೀವನದ ಕೆಲಸದ ಉದ್ದೇಶವೇ ಇದೋ ಅಂತ ಅನಿಸ್ಬಿಡ್ತದೆ ಜನಗಳಿಗೆ ಅಂತ. ಅಂದ್ರೆ ವೆದರ್ ಇಟ್ ವಾಸ್ ದ ಲಾಜಿಕಲ್ ಎಂಡ್, ವೆದರ್ ಇಟ್ ವಾಸ್ ದ ಲಾಜಿಕಲ್ ಏಮ್ ಆಫ್ ಮೈ ಜರ್ನಿ ಅಂತ ಜನ ತಿಳ್ಕೊಂಡ್ಬಿಟ್ರೆ ಅಂತ ನನಗೆ ಬೇಜಾರಾಗ್ತದೆ ಅಂತ ಒಂದು ಪ್ರಶಸ್ತಿ. ಪ್ರಶಸ್ತಿ ವಿಷಯದಲ್ಲಿ ಈ ತರ ವ್ಯಕ್ತಿಗಳು ಸಮಾಜದಲ್ಲಿ ವಿವಿಧ ರೀತಿಯಲ್ಲಿ ಪ್ರಶಸ್ತಿಯನ್ನು ಪಡೆಯಲು ಬಹಳ ಹವಣಿಸ್ತಾರೆ. ಪ್ರಶಸ್ತಿ ಬೇಕೆಂಬ ಆ ಒಂದು ಆಶೆಯಿಂದ ಬಹಳವಾಗಿ ಅದಕ್ಕೆ ಅವರು ವಿಶೇಷವಾಗಿ ಕಷ್ಟಪಟ್ಟು ಪ್ರಶಸ್ತಿ ಹೇಗಾದರೂ ಪಡೆಯಬೇಕು ಎಂಬ ಆ ಒಂದು ಆಶೆಯಿದ್ದಾರೆ. ಅಂಥ ಆಶೆ, ಅಂಥ ತರಹದ್ದು ಇಲ್ಲಿ ಈ ಸಂದೇಶ ಪ್ರಶಸ್ತಿ ಪ್ರಾರಂಭವಲ್ಲ. ಅವರು ತಮಗೆ ಪ್ರಶಸ್ತಿ ಬೇಕು ಎಂಬುದಾಗಿ ಯಾರೂ ಕೇಳಿಲ್ಲ. ತಾವೇ ಸಂದೇಶಕರು ಸಮಾಜದಲ್ಲಿ ವಿಶೇಷ ಸೇವೆಯನ್ನು ಸಲ್ಲಿಸಿದವರ ಕೆಲವರನ್ನು ಗುರುತಿಸಿ ಅವರನ್ನು ಇಲ್ಲಿ ಬರಮಾಡಿ ಇವತ್ತು ಆ ಪ್ರಶಸ್ತಿಯನ್ನು ಅವರಿಗೆ ನೀಡಿದ್ದಾರೆ. ನಮ್ಮ ಸಮಾಜ ಸ್ವಾರ್ಥದಿಂದ ತುಂಬಿದೆ. ಜನರಿಗೆ ಸಮಾಜದ ವಿಷಯ ಕಾಳಜಿ ಇಲ್ಲ, ಪ್ರೀತಿ ಇಲ್ಲ. ನಾನು, ನನಗೆ, ನನ್ನದು, ಆ ಒಂದು ಚಿಂತನೆಯಿಂದ ಜನರು ಈಗೀಗ ಜೀವಿಸ್ತಾ ಇದ್ದಾರೆ. ಇಂತಹ ಸಮಾಜದಲ್ಲಿ ಸಮಾಜಕ್ಕೆ ಒಂದು ವಿಶೇಷ ಕೊಡುಗೆಯನ್ನು ಕೊಟ್ಟವರು ಇಲ್ಲಿಯ 10 ವಿಶೇಷ ವ್ಯಕ್ತಿಗಳು. ಅವರು ಮಾಡಿದ ಸತ್ಕಾರ್ಯ, ಅವರು ಮಾಡಿದ ಸೇವೆ ಸಮಾಜಕ್ಕೆ ಅಷ್ಟೊಂದು ಒಳ್ಳೆಯದಾಗಿ ಸಮಾಜವನ್ನು ಮುಂದೆ ನಡೆಸಲು ಸಾಧ್ಯವಾಗಿದೆ. ಆದ್ದರಿಂದ ಆ ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲಿ ಅವರಿಗೆ ಸಿಗಬೇಕು. ಮನುಷ್ಯನೆನಿಸಿಕೊಳ್ಳುವುದು ಮಾನವತೆಯಿಂದ ಮಾತ್ರವೇ. ಮಾನವತೆ ಎಂದರೆ ಮಾನವನಲ್ಲಿರುವ ಗುಣ, ದಯೆ, ಕರುಣೆ, ಅನುಕಂಪ ಇತ್ಯಾದಿ. ಈ ಗುಣಗಳು ಅರಳಬೇಕಾದರೆ ಅದಕ್ಕೆ ಪ್ರೇರಣೆ ಮತ್ತು ಉತ್ತೇಜನ ಬೇಕು. ಇವುಗಳನ್ನು ನಾವು ಪ್ರಮುಖವಾಗಿ ಸಾಹಿತ್ಯ, ಸಂಗೀತ, ನೃತ್ಯ ಮತ್ತು ಇನ್ನಿತರ ಕಲೆಗಳಲ್ಲಿ ಪಡೆಯುತ್ತೇವೆ. ಸಾಹಿತ್ಯ, ಸಂಗೀತ, ಕಲೆ ಇವುಗಳ ಜ್ಞಾನವಿಲ್ಲದವನು ಸಾಕ್ಷಾತ್ ಪಶುದಂತೆ. ಸಾಹಿತ್ಯ, ಸಂಗೀತ, ಇನ್ನಿತರ ಕಲೆಗಳು ಜೀವನವನ್ನು ರೂಪಿಸುವಲ್ಲಿ ಮಹತ್ವ ಪಾತ್ರವನ್ನು ವಹಿಸುತ್ತವೆ. ಸಾಹಿತ್ಯ, ಸಂಗೀತ, ಕಲೆ ಕೇವಲ ಮನರಂಜಕ ಸಾಮಗ್ರಿ ಅಲ್ಲ, ಮನ ಪರಿವರ್ತನೆಯ ಸಾಧನವೂ ಕೂಡ. ಇವುಗಳನ್ನು ಅಭ್ಯಾಸ ಮಾಡಿದರೆ ವ್ಯವಹಾರ, ಜ್ಞಾನ ಉನ್ನತ ಮಟ್ಟದಲ್ಲಿ ಇರುತ್ತದೆ. ಯಾರೊಡನೆ ಹೇಗೆ ಮಾತನಾಡಬೇಕು, ಎಷ್ಟು ಮಾತನಾಡಬೇಕು, ಹೇಗೆ ಚಿಂತಿಸಬೇಕು,
ಹೇಗೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕು, ಹೇಗೆ ನಮ್ಮ ಕ್ರಿಯಾ ಕೌಶಲ್ಯಗಳನ್ನು ಹೊರತರಬೇಕು, ಹೇಗೆ ಮೌಲ್ಯಭರಿತ ಬಾಳನ್ನು ನಡೆಸಬೇಕು ಇತ್ಯಾದಿ ಪರಿಜ್ಞಾನವನ್ನು ನೀಡುವುದು ಕಲೆಗಳು ಎಂದರೆ ಅದು ತಪ್ಪಾಗಲಾರದು.